ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಚಕ್ಲಿ. ಗರ್ಗರಿಯಾಗಿ ಮೃದುವಾದ ಚಕ್ಲಿ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಚಕ್ಲಿ ಮಾಡೋದಕ್ಕೆ ನಾನು ಮೊದಲಿಗೆ ಇದು ನೋಡಿ ಅಕ್ಕಿ ಹಿಟ್ಟು ನಾನು ತೊಗೊಂಡಿದ್ದೀನಿ. ಈ ದೊಡ್ಡ ಲೋಟ ಅಳತೆಯಲ್ಲಿ ನಾನು ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು 2 ಲೋಟ ನಾನು ಅಕ್ಕಿ ಹಿಟ್ಟು ತೊಗೊಳ್ತೀನಿ. ಇದಕ್ಕೆ 1 ಲೋಟ ಹುರ್ಗಡ್ಲೆ ನಾನು ತೊಗೊಳ್ತಾ ಇದ್ದೀನಿ. ಅಂದರೆ 1 ಲೋಟ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟ ಹುರ್ಗಡ್ಲೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿ ನೈಸಾಗಿ ಪುಡಿ ಮಾಡ್ಕೋಬೇಕು. ಕಡಲೆ ಬೇಗನೆ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ. ಇದನ್ನು ಈಗ ಅಕ್ಕಿ ಹಿಟ್ಟಿಗೆ ನಾನು ಸೇರಿಸ್ತಾ ಇದ್ದೀನಿ. ಆಮೇಲೆ ಅಜ್ವಾಯಿನ್ ಹಾಕ್ತಾ ಇದ್ದೀನಿ, ಅಂದರೆ ಓಂ ಕಾಳು. ಸ್ವಲ್ಪ ಹೀಗೆ ಉಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೆ ಘಮ ಇರುತ್ತೆ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿಸಿ ಮಾಡಿರುವಂಥ ಎಣ್ಣೆ ಹಾಕಬೇಕು. ಎಣ್ಣೆ ಯಾವಾಗಲೂ ಬಿಸಿ ಮಾಡ್ದೇ ಹಾಕಬೇಡಿ, ಚೆನ್ನಾಗಲ್ಲ. ಬಿಸಿ ಮಾಡಿ ನೋಡಿ, ಈ ಚಿಕ್ಕ ಸೌಟಲ್ಲಿ ನಾನು 1 ಲೋಟ ಅಕ್ಕಿ ಹಿಟ್ಟು ಅರ್ಧ ಲೋಟ ಕಡಲೆ, ಈ ಅಳತೆಗೆ ಈ ಸೌಟಲ್ಲಿ 2 ಸೌಟು ಬಿಸಿ ಎಣ್ಣೆ ಹಾಕಬೇಕು. ನಾನು 2 ಲೋಟ ಅಕ್ಕಿ ಹಿಟ್ಟು ಮತ್ತು 1 ಲೋಟ ಹುರ್ಗಡ್ಲೆ ಹಾಕಿರೋದ್ರಿಂದ 4 ಸೌಟು ಬಿಸಿ ಎಣ್ಣೆ ಹಾಕಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಚಿಕ್ಕ ಸೌಟ್ ಇಲ್ಲ ಅಂದರೆ 1 ಸೌಟ್ ಅಳತೆ, 1 ಸೌಟ್ ಅಂದರೆ 2 ಟೇಬಲ್ ಸ್ಪೂನ್ ಆ ಅಳತೆಯಲ್ಲಿ ಎಣ್ಣೆ ಹಾಕ್ಬೋದು. ಇದು ಸರಿಯಾದ ಅಳತೆ. ಇದು ಕರೆಕ್ಟಾಗಿ ತುಂಬ ಚೆನ್ನಾಗಾಗತ್ತೆ. ಮತ್ತು ಖಾರದ ಪುಡಿ, ತುಂಬ ಖಾರದ ಪುಡಿ ಹಾಕಿದೇನೆ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗುತ್ತೆ. ಇಲ್ಲ ಖಾರದ ಪುಡಿ ಬೇಡ ಅಂದರೆ ಹಾಗೇನೂ ಮಾಡ್ಬೋದು, ತುಂಬಾ ಚೆನ್ನಾಗಾಗತ್ತೆ. ಈಗ ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ನಾನು ಕಲಿಸ್ಕೊತೀನಿ. ತುಂಬ ಗಟ್ಟಿ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು, ಆ ರೀತಿ ಕಲಿಸ್ಕೋಬೇಕು. ನೋಡಿ, ನಾನು ಎಳ್ಳು ಹಾಕೋದು ಮರ್ತೋದೆ. ಎಳ್ಳು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕಿದ್ದೀನಿ, ಕಪ್ಪು ಎಳ್ಳು ಕೂಡ ಹಾಕ್ಬೋದು. ಆಮೇಲೆ ಅಜ್ವಾಯಿನ್ ಹಾಕಿದ್ನಲ್ಲ, ಅದು 1 ಟೇಬಲ್ ಸ್ಪೂನು, ಮತ್ತು ಎಳ್ಳು ಅಷ್ಟೇ 1 ಟೇಬಲ್ ಸ್ಪೂನು ಹಾಕಬೇಕು. ಇದಿಷ್ಟನ್ನು ನೋಡಿ ಈ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಕೈಗೆ ಅಂಟತ್ತೆ ಈ ಹಿಟ್ಟು. ನೋಡಿ ಈ ರೀತಿ ಇರಬೇಕು. ಗಟ್ಟಿ, ಸ್ವಲ್ಪ ಹಿಟ್ಟು ಏನಾದ್ರು ಗಟ್ಟಿ ಇದ್ರೂ ಚಕ್ಲಿ ಗಟ್ಟಿ ಬರುತ್ತೆ, ತುಂಬ ತೆಳುಗೂ ಇರಬಾರ್ದು. ನೋಡಿ, ಇದನ್ನ ಚಕ್ಲಿ ಒಳ್ಳೆ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ಕೈಗೆ ಅಂಟ್ತಾ ಇದೆ ಹಿಟ್ಟು, ಅಂಟತ್ತೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡಿ ಚಕ್ಲಿ ಒಳ್ಳೆಲ್ಲಿ ಹಾಕಬೇಕು. ಇದಿಷ್ಟು ಹಿಟ್ಟು ಕಲಿಸ್ಕೊಳ್ಳೋ ಮುಂಚೆನೇ ಬಾಣಲೆಯಲ್ಲಿ ಎಣ್ಣೆ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ. ಸ್ಟವ್ನ ಉರಿ ಇದೆಲ್ಲ, ಶುರುವಿಂದ ಕೊನೆವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಕಾದಿದೆ ಅಂತ ಚೆಕ್ ಮಾಡೋದು. 1 ಚಿಕ್ಕ ಪೀಸ್ ಸ್ವಲ್ಪ ಹಿಟ್ಟು ಹಾಕಿ, ಅದು ತಕ್ಷಣ ಮೇಲೆ ತೇಲ್ ಬಂದರೆ ಎಣ್ಣೆ ಕಾದಿದೆ ಅಂತ. ಅದು ಬರಲಿಲ್ಲ ಅಂದರೆ ಸ್ವಲ್ಪ ಕಾಯೋ ತನಕ ವೆಯ್ಟ್ ಮಾಡಿ. ನೋಡಿ, ಈ ರೀತಿ ನಾನು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಚಕ್ಲಿ ಒತ್ತುತ್ತಾ ಇದ್ದೀನಿ. ಶುರುವಿಂದ ಕೊನೆವರೆಗೂ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು. ಆವಾಗ ಚೆನ್ನಾಗಿ ಒಳಗಿಂದ ಗರ್ಗರಿಯಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಟರೆ ಮೇಲಷ್ಟೇ ಕಲರ್ ಬರುತ್ತೆ, ಒಳಗೆ ಬೆಂದಿರಲ್ಲ. ನೋಡಿ, ಹಾಕಿದ ಕೂಡಲೇ ಒಂದು 2-3 ನಿಮಿಷ ಮುಟ್ಟಕ್ಕೆ ಹೋಗಬೇಡಿ. ಆಮೇಲೆ ಈ ರೀತಿ ತಿರುಗಿಸ್ತಾ ಸರಿಯಾಗಿ ಕರಿಬೇಕು. ಇದು ನೊರೆ ಎಲ್ಲ ಪೂರ್ತಿ ಕಮ್ಮಿಯಾಗಿ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ಚೆನ್ನಾಗಿ ಒಳಗಿಂದ
ಫ್ರೈ ಆಗಿದೆ ಅಂತ, ಚೆನ್ನಾಗಿ ಒಳಗಿಂದ ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಗರಿಗರಿಯಾದ ಚಕ್ಲಿ ಸೂಪರಾಗಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಆಗುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಈಗ ನೋಡಿ ಚಕ್ಲಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.